ಆದಾಯಕ್ಕಿಂತ ಹೆಚ್ಚು ಹಣ ಗಳಿಕೆ ಆರೋಪ. ರಾಜ್ಯದ 58 ಕಡೆ ಏಕಕಾಲಕ್ಕೆ ಲೋಕಾಯುಕ್ತ ದಾಳಿ. ರೇಡ್ ವೇಳೆ ಅಧಿಕಾರಿಗಳಿಗೆ ಸಿಕ್ಕಿದ್ದೇನು? ಬೆಳ್ಳಂಬೆಳಗ್ಗೆ ಕೈಕೊಟ್ಟ ಮೆಟ್ರೋ. ಯಾಕೆ, ಏನಾಗಿತ್ತು ನೋಡೋಣ ಬನ್ನಿ. ಬೆಂಗಳೂರಿನಲ್ಲಿ ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣ ಸಂಬಂಧ ಇವತ್ತು ಬೆಂಗಳೂರಿನಲ್ಲಿ 5 ಕಡೆ ಎನ್ಐಎ ರೇಡ್ ಮಾಡಿದ್ದು, ಕೆಫೆ ಸ್ಫೋಟ ಸಂಬಂಧ ಅನುಮಾನಾಸ್ಪದರ ಮೇಲೆ ರೇಡ್ ಮಾಡಲಾಗಿದೆ. ಶಿವಮೊಗ್ಗ, ಹುಬ್ಬಳ್ಳಿ, ಬೆಂಗಳೂರಿನಲ್ಲಿ ಏಕಕಾಲದಲ್ಲಿ ರೇಡ್ ಮಾಡಿದ್ದು, ಚೆನ್ನೈನಲ್ಲೂ ಎನ್ಐಎ ಅಧಿಕಾರಿಗಳು ದಾಳಿ ಮಾಡಿ ಪರಿಶೀಲನೆ ನಡೆಸಿದ್ದಾರೆ. ಬೆಂಗಳೂರಿನ ಗುರುಪ್ಪನಪಾಳ್ಯದಲ್ಲಿ ಎನ್ಐಎ ಅಧಿಕಾರಿಗಳು ದಾಳಿ ನಡೆಸಿ ಇಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿದ್ದಾರೆ. ಅನುಮಾನದ ಮೇಲೆ ಇಬ್ಬರು ಮನೆಯಲ್ಲೂ ಪರಿಶೀಲನೆ ನಡೆಸ್ತಾ ಇದ್ದು, ದಾಖಲೆಗಳು ಸಿಕ್ಕರೆ ಅವರಿಬ್ಬರನ್ನು ಬಂಧಿಸೋ ಸಾಧ್ಯತೆ ಇದೆ. ತೀರ್ಥಹಳ್ಳಿಯಲ್ಲಿ ಎನ್ಐಎ ಅಧಿಕಾರಿಗಳು ಪರಿಶೀಲನೆ ಮುಂದುವರೆಸಿದ್ದು, ಸೊಪ್ಪುಗುಡ್ಡೆ, ಇಂದಿರಾನಗರ, ಬೆಟಮಕ್ಕಿಯಲ್ಲಿ ರೇಡ್ ಆಗಿದ್ದು, ಕೆಲವು ಶಂಕಿತರ ಮನೆಯ ಮೇಲೆ ದಾಳಿ ನಡೆಸಿ ಮಾಹಿತಿ ಕಲೆ ಹಾಕಿದ್ದಾರೆ. ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವರನ್ನ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ. ಆದಾಯಕ್ಕಿಂತ ಹೆಚ್ಚು ಹಣ ಗಳಿಕೆ ಆರೋಪದ ಮೇಲೆ ರಾಜ್ಯದ 58 ಕಡೆ ಏಕಕಾಲಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಪಾಲಿಕೆ ಮುಖ್ಯ ಇಂಜಿನಿಯರ್ ರಂಗನಾಥ್ ಅವರು ಬ್ಯಾಟರಾಯನಪುರದ ಮನೆ, ಗಾಂಧಿ ಬಜಾರ್ನಲ್ಲಿರುವಂತಹ ರಂಗನಾಥ ನಿಲಯ, ಸದಾಶಿವನಗರ, ಯಲಹಂಕದ ನಿವಾಸದ ಮೇಲೆ ಲೋಕಾಯುಕ್ತ ದಾಳಿ ಮಾಡಿದೆ. 13 ಎಸ್ಪಿ, 12 ಡಿವೈಎಸ್ಪಿ, 25 ಪಿಎಸ್ಐ ಸೇರಿದಂತೆ 130 ಅಧಿಕಾರಿಗಳು ರಂಗನಾಥ್ ಮನೆಯಲ್ಲಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಕಳೆದ 3 ವರ್ಷಗಳಿಂದ ರಂಗನಾಥ್ ಯಲಹಂಕ ವಲಯದ ಮುಖ್ಯ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದು, ಯಲಹಂಕಗೂ ಮುನ್ನ ದಾಸರಹಳ್ಳಿ ವಲಯದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ರು. ಇನ್ನು ಚೀಫ್ ಇಂಜಿನಿಯರ್ ಮನೆಗೆ ಅಧಿಕಾರಿಗಳು ಜೆರಾಕ್ಸ್ ಮಿಷನ್ ತರಿಸಿಕೊಂಡು ಸಂಬಂಧಪಟ್ಟ ದಾಖಲೆಗಳನ್ನ ಜೆರಾಕ್ಸ್ ಮಾಡಿಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನು ಅಧಿಕಾರಿಗಳು ದಾಳಿ ವೇಳೆ ರಂಗನಾಥ್ ಮನೆಯಲ್ಲಿಯೇ ಇದ್ರು ಅಂತ ಹೇಳಲಾಗ್ತಿದೆ. ಇನ್ನು ಮನೆಯಲ್ಲಿರುವಂತಹ ಚಿನ್ನವನ್ನ ಪರಿಶೀಲನೆ ಮಾಡುವ ಅಕ್ಕಸಾಲಿಗ ಹಾಗೂ ಚಿನ್ನವನ್ನ ತೂಕ ಮಾಡೋ ಮಿಷನ್ ತರಿಸಿಕೊಂಡ್ರು. ರಂಗನಾಥ್ ಮನೆಯಲ್ಲಿದ್ದಂತಹ ಪ್ರಮುಖ ದಾಖಲೆಗಳನ್ನ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡ್ರು. ಕಾಂಪೌಂಡ್ ಹೊರಗೆ ನಿಲ್ಲಿಸಿದಂತಹ ಕಾರು ಹಾಗೂ ಬೈಕ್ಗಳನ್ನ ಪರಿಶೀಲನೆ ನಡೆಸಿದ್ರು. ಅಕ್ರಮ ಆಸ್ತಿ ಗಳಿಕೆ ಆರೋಪದ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬೆಳಿಗ್ಗೆ ರಾಜ್ಯದ 13 ಅಧಿಕಾರಿಗಳಿಗೆ ಸಂಬಂಧಪಟ್ಟಂತಹ ಮನೆ, ಕಚೇರಿ ಸೇರಿದಂತೆ 60 ಕಡೆಯಲ್ಲಿ ದಾಳಿ ಮಾಡಿದ್ದಾರೆ. ಬೆಂಗಳೂರು, ಉಡುಪಿ, ಕಾರವಾರ, ಮೈಸೂರು, ಕೊಡಗು, ಬೀದರ್, ಧಾರವಾಡ, ಕೋಲಾರ, ವಿಜಯಪುರ, ಚಿಕ್ಕಬಳ್ಳಾಪುರ, ಮಂಡ್ಯ ಮತ್ತು ಬೆಳಗಾವಿ ಜಿಲ್ಲೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ರಾಮನಗರ ತಾಲೂಕಿನ ಬಿಡದಿಯ ಮಂಚನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಯ ಪಿಡಿಒ ಯತೀಶ್ ಚಂದ್ರ ಮನೆ, ಈಗಲ್ಟನ್ ರೆಸಾರ್ಟ್ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಕಾರವಾರ ನಗರಾಭಿವೃದ್ಧಿ ಪ್ರಾಧಿಕಾರದ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಪ್ರಕಾಶ್ ಆರ್ ರೇವಣಕರ್ ಅವರ ಕಾರವಾರದ ಐಶ್ವರ್ಯ ರೆಸಿಡೆನ್ಷಿಯಲ್ ನಲ್ಲಿರುವಂತಹ ಮನೆ ಮತ್ತು ಕಚೇರಿ ಮೇಲೆ ದಾಳಿ ಮಾಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಇನ್ನು ಬೀದರ್ ಜಿಲ್ಲೆಯ ಬಾಲ್ಕಿ ಕಾರಂಜ ವಿಭಾಗದ ಎಲೆಕ್ಟ್ರಿಕಲ್ ಇಂಜಿನಿಯರ್ ಶಿವಕುಮಾರ್ ಸ್ವಾಮಿಗೆ ಸೇರಿದಂತಹ ಅಗ್ರಿಕಲ್ಚರ್ ಕಾಲೋನಿಯಲ್ಲಿರುವಂತಹ ಮನೆ, ಕಲಬುರಗಿಯ ಎಂಬಿ ಕಾಲೋನಿಯಲ್ಲಿರುವಂತಹ ಮನೆಯಲ್ಲಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರ ಕೆಆರ್ಡಿಎಲ್ನ ಅಧಿಕಾರಿಗಳು ಸದಾಶಿವಯ್ಯ ಸೇರಿದಂತಹ 4 ಮನೆಗಳು ಹಾಗೂ ಕಚೇರಿ ಮೇಲೆ ದಾಳಿ ನಡೆಸಿದ್ದಾರೆ. ಮೈಸೂರಿನಲ್ಲಿ 2 ಮನೆಗಳು, ಟಿ ನರಸೀಪುರದ ಮನೆ, ಬೆಂಗಳೂರಿನ ಯಲಹಂಕದಲ್ಲಿರುವಂತಹ ಮನೆಗಳಲ್ಲಿ ಪರಿಶೀಲನೆ ನಡೆಸಿದ್ದಾರೆ. ಇವತ್ತು ಬೆಳಬೆಳಗ್ಗೆ ನಮ್ಮ ಮೆಟ್ರೋ ಸಂಚಾರದಲ್ಲಿ ವ್ಯತ್ಯಯ ಆಗಿದ್ದು, ಪರ್ಪಲ್ ಲೈನ್ ಮೆಟ್ರೋ ಸಂಚಾರ ಸುಮಾರು 1 ಗಂಟೆಗಳ ಕಾಲ ಸ್ಥಗಿತವಾಗಿತ್ತು ಅನ್ನೋ ಮಾಹಿತಿ ಲಭ್ಯವಾಗಿದೆ. ನಮ್ಮ ಮೆಟ್ರೋ ನೇರಳೆ ಮಾರ್ಗದಲ್ಲಿ ಸಿಗ್ನಲ್ ವೈಫಲ್ಯದಿಂದ ಸಂಚಾರ ವ್ಯತ್ಯಯ ಆಗಿದ್ದು, ಬೆಳಗ್ಗೆ 6:40 ರಿಂದ 7:40 ಮೆಟ್ರೋ ಸಂಚಾರದಲ್ಲಿ ವ್ಯತ್ಯಯ ಆಗಿದೆ. ಬಯಪ್ಪನಹಳ್ಳಿ, ಗರುಡಾಚಾರ್ಯಪಾಳ್ಯ ನಡುವೆ ಸಿಗ್ನಲ್ ಸಮಸ್ಯೆ ಹಿನ್ನೆಲೆ ಉಂಟಾಗಿದ್ದು, ಸದ್ಯ ಯಥಾಸ್ಥಿತಿಗೆ ಮೆಟ್ರೋ ಸಂಚಾರ ಮರಳಿದೆ ಅಂತ ಬಿಎಂಆರ್ಸಿಎಲ್ ಅಧಿಕಾರಿಗಳು ಮಾಹಿತಿ ಹಂಚಿಕೊಂಡಿದ್ದಾರೆ. ಇನ್ನು ಹೆಬ್ಬಾಳ ಟ್ರಾಫಿಕ್ ಕಡಿಮೆ ಮಾಡೋಕೆ ಹೆಚ್ಚುವರಿ ರ್ಯಾಂಪ್ ಕಾಮಗಾರಿ ಹಿನ್ನೆಲೆ ಬೆಂಗಳೂರು ಕಡೆಗೆ ಬರುವ ಸರ್ವಿಸ್ ಬಂದ್ ಆಗುತ್ತೆ. 4 ತಿಂಗಳವರೆಗೂ ಕಾಮಗಾರಿ ನಡೆಯಲಿದ್ದು, ಸರ್ವಿಸ್ ರಸ್ತೆ ಬಂದ್ ಹಿನ್ನೆಲೆ ಭಾರಿ ಟ್ರಾಫಿಕ್ ಜಾಮ್ ಉಂಟಾಗುತ್ತೆ. ಸಿಲಿಕಾನ್ ಸಿಟಿಯಲ್ಲಿ ಮೈನಾ ಮೂವಿಯಂತಹ ಘಟನೆಯಾಗಿದೆ. ಆದ್ರೆ ಇಲ್ಲಿ ಹೀರೋನೇ ಹಣ ಪಡೆದು ವಿಲನ್ ಆಗಿದ್ದಾನೆ. ವಿಶೇಷ ಚೇತನಗಳನ್ನ ಮದುವೆ ಆಗ್ತೀನಿ ಅಂತ ಹಣ ಪಡೆದು ವಂಚನೆ ಮಾಡಿರೋ ಆರೋಪ ಕೇಳಿಬಂದಿದೆ. ಸುರೇಂದ್ರ ಮೂರ್ತಿ ವಿಶೇಷ ಚೇತನ ಯುವತಿಯನ್ನ ಮದುವೆ ಆಗ್ತೀನಿ ಅಂತ ಹಂಸಿ ವಂಚನೆ ಮಾಡಿದ್ದಾನೆ. ಸುರೇಂದ್ರ ಮೂರ್ತಿ ಹಾಗೂ ವಿಶೇಷ ಚೇತನ ಯುವತಿಗೆ ಮೊದಲು ಪರಿಚಯ ಪ್ರೀತಿಗೆ ತಿರುಗುತ್ತೆ. ಇಬ್ಬರಲ್ಲಿ ಸಲುಗೆ ನಂಬಿಕೆ ಹೆಚ್ಚಾದ ಬಳಿಕ ಸುರೇಂದ್ರ ಮೂರ್ತಿ ತನ್ನೊಂದು ಬಿಸ್ನೆಸ್ ಮಾಡಬೇಕಾಗಿದೆ, ಅದಕ್ಕೆ ಹಣ ಬೇಕು ಅಂತ ಯುವತಿ ಬಳಿ ಕೇಳಿದ್ದ. ತನ್ನ ಪ್ರಿಯತಮನಿಗಾಗಿ ಯುವತಿ ಸಾಲ ಮಾಡಿ ತನ್ನ ಬಳಿ ಇದ್ದ ಚಿನ್ನವನ್ನು ಅಡವಿಟ್ಟು ಹಣ ಕೊಟ್ಟಿದ್ಲು. ಆದ್ರೆ ಹಣವನ್ನೆಲ್ಲ ಪಡೆದ ಬಳಿಕ ಮದುವೆಯಾಗದೆ ವಂಚನೆ ಮಾಡಿದ್ದಾನೆ ಅನ್ನಲಾಗ್ತಾ ಇದೆ. ಅಲ್ಲದೆ ಪ್ರೀತಿಯಲ್ಲಿದ್ದ ವೇಳೆ ಲೈಂಗಿಕವಾಗಿಯೂ ಬಳಸಿಕೊಂಡಿರುವುದಾಗಿ ಯುವತಿ ಆರೋಪ ಮಾಡಿದ್ದು, ವಿಶೇಷ ಚೇತನ ಯುವತಿ ಕೊಡಗಿಹಳ್ಳಿ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾಳೆ. ಇನ್ನು ಘಟನೆ ಸಂಬಂಧ ಫೆಬ್ರವರಿಯಲ್ಲಿ ಸಂಜಯ್ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಕೃತ್ಯ ನಡೆದಿದ್ದು ಕೊಡಗಿಹಳ್ಳಿಯಲ್ಲಾಗಿರೋದ್ರಿಂದ ಕೇಸನ್ನ ಕೊಡಗಿಹಳ್ಳಿ ಠಾಣೆಗೆ ವರ್ಗಾವಣೆ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಜಲಕ್ಷಾಮ ತಲೆದೋರಿದೆ. ಈ ಬೆನ್ನಲ್ಲೇ ಕುಡಿಯುವ ನೀರಿಗೆ ವಿಜಯನಗರ ಕ್ಷೇತ್ರದ 2 ಏರಿಯಾದ ಜನ ಗಲಾಟೆ ಮಾಡಿದ್ದು ಕೈ ಮಿಲಾಯಿಸಿದ್ದಾರೆ. ಕವಿಕಲ್ ಲೇಔಟ್ ಹಾಗೂ ಮಾರುತಿನಗರ ಏರಿಯಾದ ಮಹಿಳೆಯರು ಕೈ ಮಿಲಾಯಿಸಿದ್ದು, ಸ್ಥಳಕ್ಕಾಗಮಿಸಿದ ಪೊಲೀಸರು ಗುಂಪು ಚದುರಿಸಿದ್ದಾರೆ. ಇದೊಂದ್ ಕಡೆಯಾದ್ರೆ ಕೆಪಿ ಅಗ್ರಹಾರದ ಬಳಿ ನೀರ್ ಪೈಪ್ ಹೊಡೆದು ಪೋಲಾಗಿ ಚರಂಡಿ ಸೇರ್ತಾ ಇರುವ ಬಗ್ಗೆ ಸಾಕಷ್ಟು ಬಾರಿ ಜಲಮಂಡಳಿ ಸಿಬ್ಬಂದಿ ಗಮನಕ್ಕೆ ಸ್ಥಳೀಯರು ತಂದ್ರು, ಕ್ಯಾರೆ ಅಂತಿಲ್ಲ. ಈ ಬಗ್ಗೆ ಸ್ಥಳೀಯರು ಪಬ್ಲಿಕ್ ಟಿವಿ ಗಮನಕ್ಕೆ ತಂದಿದ್ರು. ಈ ಬೆನ್ನಲ್ಲೇ ಎಚ್ಚೆತ್ತ ಜಲಮಂಡಳಿ ಪಬ್ಲಿಕ್ ಟಿವಿಯಲ್ಲಿ ಸುದ್ದಿ ಪ್ರಸಾರವಾದ ಕೇವಲ 1 ಗಂಟೆಯಲ್ಲಿ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ.
ಮಾಡಿಸಿದ್ದಾರೆ. ಬಳಿಕ ಪೋಲಾಗ್ತಾ ಇದ್ದ ನೀರನ್ನ ಸರಿ ಮಾಡಿದ್ದಾರೆ. ಇದೆಲ್ಲದರ ಮಧ್ಯೆ ಇಂದಿರಾ ಕ್ಯಾಂಟೀನ್ಗೂ ಜಲಕ್ಷಾಮ ತಟ್ಟಿದ್ದು ನೀರಿಲ್ಲದೆ ಕ್ಯಾಂಟೀನ್ ಮುಂದಿರುವ ನೀರಿನ ಘಟಕ ಸ್ಥಗಿತವಾಗಿದೆ. ಮೆಜೆಸ್ಟಿಕ್ ನ ಇಂದಿರಾ ಕ್ಯಾಂಟೀನ್ ನ ನೀರಿನ ಘಟಕ ಸ್ಥಗಿತವಾಗಿದ್ದು, ಹಣ ಕೊಟ್ಟು ಒಂದು ಕ್ಯಾನ್ ನೀರು ತಂದು ಕುಡಿತಾ ಇದ್ವಿ. ನೀರಿನ ಘಟಕ ಇದ್ರೆ ಅನುಕೂಲ ಆಗ್ತಾ ಇತ್ತು. ಬಿಬಿಎಂಪಿ ಜಲಮಂಡಳಿ ನಿರ್ಲಕ್ಷ್ಯದಿಂದ ಸಮಸ್ಯೆ ಆಗ್ತಾ ಇದೆ ಅಂತ ಸಿಬ್ಬಂದಿ ಹೇಳಿದ್ದಾರೆ. ಈ ಬೋರ್ ವಾಟರ್ದು ಪೈಪ್ ಒಡೆದೋಗಿ ನೀರು ತುಂಬ ಓಡ್ತಾ ಇದೆ. ಅಲ್ಲಲ್ಲಿ ಒಂದೇ ನೋಟ ಕುಡಿಯಕ್ಕೆ ನೀರು ಜನಗಳಿಗೆ ನೀರಿಲ್ಲ. ಇದನ್ನ ಕಂಬದ ಹತ್ರ ಒಡೆದೋಗಿದೆ. ಪಬ್ಲಿಕ್ಕು ಕೇರ್ ತಗೊಳ್ಳಲ್ಲ, ಸರ್ಕಾರದಲ್ಲಿರೋರು ಕೇರ್ ತಗೊಳ್ಳಲ್ಲ. ಕುಡಿಯಲು ನೀರು ಕೇಳೋ ನೆಪದಲ್ಲಿ ಬಂದು ಗನ್ ತೋರಿಸಿ ಹಾಡ ಹಗಲೇ ಕಳ್ಳತನ ಮಾಡಿರುವಂತಹ ಘಟನೆ ತುಮಕೂರು ಜಿಲ್ಲೆಯ ಕುಣಿಗಲ್ ಊರ್ಕಿಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಕೈಯಲ್ಲಿ ಗನ್ ಹಿಡಿದು ಬಂದಂತಹ ಕಳ್ಳರು ಕೂಗಾಡಿದ್ರೆ ಶೂಟು ಮಾಡೋದಾಗಿ ಬೆದರಿಕೆ ಹಾಕಿದ್ದಾರೆ. ಕೈಯಲ್ಲಿದ್ದಂತಹ ಗನ್ನಿಂದ 3 ಬಾರಿ ಫೈರಿಂಗ್ ಕೂಡ ಮಾಡಿದ್ದು ಮನೆ ಮಾಲೀಕನ ಬಲಗಾಲಿಗೆ ಗಾಯ ಆಗಿದೆ. ಮನೆ ಬಳಿ ಬಂದು ಕಳ್ಳರು ನೀರು ಕೇಳಿದ್ದಾರೆ. ಮಹಿಳೆ ನೀರು ತರೋದಕ್ಕೆ ಒಳಗೆ ಹೋದಾಗ ಬ್ಯಾಗ್ನಲ್ಲಿದ್ದಂತಹ 3 ಲಕ್ಷ ಹಣವನ್ನ ಕಳ್ಳತನ ಮಾಡಿದ್ದಾರೆ. ಕಳ್ಳರು ಅಂತ ಗೊತ್ತಾಗ್ತಾ ಇದ್ದಂತೆ ಕೂಗಾಡೋದಿಕ್ಕೆ ಆರಂಭಿಸಿದ್ರು. ಈ ವೇಳೆ ಗನ್ ತೋರಿಸಿ ಗುಂಡು ಹಾರಿಸೋದಾಗಿ ಬೆದರಿಕೆ ಹಾಕಿ ಸ್ಥಳದಿಂದ ಕಾಲ್ಕಿತ್ತಿದ್ದಾರೆ. ಬಳಿಕ ಮನೆಯ ಮಾಲೀಕ ಕಳ್ಳರನ್ನ ಹಿಡಿಯೋದಿಕ್ಕೆ ಹೋದಾಗ ಅವರ ಕಾಲಿಗೆ ಗುಂಡು ಹೊಡೆದು ಪರಾರಿಯಾಗಿದ್ದಾರೆ. ಇನ್ನು ಘಟನೆ ಸಂಬಂಧ ಕುಣಿಗಲ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಇತ್ತ ಕಲಬುರಗಿಯಲ್ಲಿ ರೈತರು ಬೆಳೆದಂತಹ ಹತ್ತಿ ಕಳ್ಳತನ ಮಾಡುತ್ತಿದ್ದಂತಹ 3 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಲಕ್ಷ್ಮೀಕಾಂತ್, ಲಕ್ಷ್ಮಣ್, ಹುಸೇನ್ ಬಂಧಿತ ಆರೋಪಿಗಳು. ಬಂಧಿತರಿಂದ ಲಕ್ಷ ಮೌಲ್ಯದ ಹತ್ತಿ ಹಾಗೂ ಪಿಕಪ್ ವಾಹನ ವಶಕ್ಕೆ ಪಡೆದಿದ್ದಾರೆ. ಜೇವರ್ಗಿ ತಾಲೂಕಿನ ಜರಟಗಿ ಚೆಕ್ಪೋಸ್ಟ್ ಬಳಿ ವಾಹನ ತಪಾಸಣೆ ಮಾಡುವಾಗ ಆರೋಪಿಗಳು ಲಾಕ್ ಆಗಿದ್ದಾರೆ. ರಾಜ್ಯ ಸರ್ಕಾರದ ಮಹಿಳೆಯರಿಗಾಗಿ ಆರಂಭಿಸಿದ ಉಚಿತ ಪ್ರಯಾಣ ಸೌಲಭ್ಯ ನೀಡುವ ಶಕ್ತಿ ಯೋಜನೆಯಿಂದಾಗಿ ಲಕ್ಷಾಂತರ ಮಹಿಳೆಯರು ಟಿಕೆಟ್ಗೆ ಹಣ ಖರ್ಚು ಮಾಡದೆ ಉಚಿತವಾಗಿ ಪ್ರಯಾಣಿಸುತ್ತಿದ್ದಾರೆ. ಅದರಂತೆ ಇಂದು ಬೆಂಗಳೂರಿನಿಂದ ಮೈಸೂರಿಗೆ ಹೊರಟಿದ್ದ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಅಪರೂಪದ ಘಟನೆಯೊಂದು ನಡೆದಿದೆ. ಪ್ರಯಾಣಿಕರ ಜೊತೆ ಪ್ರಯಾಣಿಸ್ತಾ ಇದ್ದ 4 ಲವ್ ಬರ್ಡ್ಸ್ಗಳಿಗೆ ಕಂಡಕ್ಟರ್ ಬರೋಬ್ಬರಿ 444 ರೂಪಾಯಿ ಟಿಕೆಟ್ ನೀಡಿದ್ದಾರೆ. ಇಂದು ಬೆಳಗ್ಗೆ 8 ಗಂಟೆ 18 ನಿಮಿಷಕ್ಕೆ ಬೆಂಗಳೂರಿನಿಂದ ಮೈಸೂರಿಗೆ ಹೊರಟಿದ್ದ ಅಜ್ಜಿ ಮೊಮ್ಮಗಳು ಕೆಎಸ್ಆರ್ಟಿಸಿ ಬಸ್ ಹತ್ತಿ ಕುಳಿತಿದ್ರು. ಕಂಡಕ್ಟರ್ ಬಂದೊಡನೆ ಆಧಾರ್ ಕಾರ್ಡ್ ತೋರಿಸಿ ಉಚಿತ ಟಿಕೆಟ್ ಪಡೆದಿದ್ರು. ಆದ್ರೆ ಅಜ್ಜಿ ಮೊಮ್ಮಗಳ ಕೈಯಲ್ಲಿದ್ದ ಪಂಜರದೊಳಗಿದ್ದ 4 ಲವ್ ಬರ್ಡ್ಸ್ ಗಮನಿಸಿದ ಕಂಡಕ್ಟರ್ ಬರೋಬ್ಬರಿ 444 ರೂಪಾಯಿ ಟಿಕೆಟ್ ಹರಿದಿದ್ದಾನೆ. ಸರ್ಕಾರದ ಫ್ರೀ ಯೋಜನೆಯಿಂದಾಗಿ ಅಜ್ಜಿ ಮೊಮ್ಮಗಳಿಗೆ ಫ್ರೀ ಟಿಕೆಟ್ ಸಿಕ್ಕರೆ 4 ಲವ್ ಬರ್ಡ್ಸ್ ಪಕ್ಷಿಗಳಿಗೆ ಟಿಕೆಟ್ ಹಣ ಕೊಡುವಂತಾಗಿದೆ. ಒಂದು ಪಕ್ಷಿಗೆ 111 ರೂಪಾಯಿನಂತೆ 4 ಪಕ್ಷಿಗಳಿಗೆ 444 ರೂಪಾಯಿ ನೀಡಿ ಅಜ್ಜಿ ಮೊಮ್ಮಗಳು ಮೈಸೂರಿಗೆ ಪ್ರಯಾಣಿಸಿದ್ದಾರೆ. 4 ಮಕ್ಕಳು ಎಂದು ಟಿಕೆಟ್ನಲ್ಲಿ ನಮೂದಿಸಲಾಗಿದೆ.